ಯಾವುದೋ ಒಂದು ರೀತಿಲಿ ನನ್ನಿಂದ ನಿನಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದೆ. ನೀನು ಏನೇ ಹೇಳಿದ್ರು, ಏನೇ ಮಾತಾಡಿದ್ರು ನಿನ್ನ ಬಗ್ಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನುಕಂಪ ಇತ್ತು. ಆದರೆ ನೀನು ಬದಲಾಗಿದೆ ಶ್ರೀವಲ್ಲಿ. ನಿನ್ನ ಮಾತೆಲ್ಲ ಬದಲಾಗೋಗಿದೆ. ಎಷ್ಟು ಬದಲಾಗಿದೆ ಅಂದರೆ ಮನಸ್ಸಲ್ಲಿ ವಿಷ ಕಾರೋಷ್ಟು ಬದಲಾಗ್ಬಿಟ್ಟಿದ್ಯಾ. ನಿನಗೆ ನನ್ನಿಂದ ಅನ್ಯಾಯ ಆಗಿದೆ ಅಲ್ವಾ? ನನ್ನ ಬಗ್ಗೆ ಏನೇ ಮಾತಾಡು, ನಾನು ಸಹಿಸ್ಕೊಂಡಿರ್ತೀನಿ. ಆದರೆ ಮೇಡಮ್ ಬಗ್ಗೆ ಒಂದೇ ಒಂದು ಮಾತು ಆಡಬೇಡ. ಕಷ್ಟ ಎಲ್ರಿಗೂ ಬರುತ್ತೆ ಶ್ರೀವಲ್ಲಿ, ಇಲ್ಲಿವರೆಗೂ ಬರುತ್ತೆ. ಕುತ್ತಿಗೆ ಹಿಸುಕಿ ಜೀವನನೇ ನರಳಿಸೋಷ್ಟು ಕಷ್ಟ ಬರುತ್ತೆ. ಏನೇ ಆದ್ರೂ ನಾವು ಇನ್ನೊಬ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ಆದರೆ ನೀನು ಅದನ್ನು ಮಾಡ್ತಾ ಇಲ್ಲ. ನಿನಗೆ ನಿಜವಾಗ್ಲೂ ಕೋಪ ಇದೆಯಾ? ಅದನ್ನು ತೀರಿಸ್ಕೊಳ್ಳೇಬೇಕಾ? ನಿನ್ನ ಮುಂದೆ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋತೀನಿ. ನಿನಗೆ ಎಷ್ಟು ಬೈಬೇಕೋ ಬೈದ್ಬಿಡು. ಆದರೆ ಮೇಡಮ್ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಾಡಿದ್ರು ನಾನು ಸಹಿಸ್ಕೊಂಡಿರಲ್ಲ ಶ್ರೀವಲ್ಲಿ. ಮೇಡಮ್ಮು ನಮ್ಮ ಯಜಮಾನ್ರ ಮಗಳು, ನಮ್ಮನೆ ದೇವ್ರ ಮಗಳು. ಅವ್ರು ನೊಂದ್ಕೊಂಡ್ರೆ, ಅವ್ರು ಕಣ್ಣೀರು ಹಾಕಿದ್ರೆ ನಾನು ಸಹಿಸ್ಕೊಂಡಿರಲ್ಲ ಶ್ರೀವಲ್ಲಿ. ಇನ್ನೊಂದು ಸತಿ ಅವ್ರ ಹತ್ರ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡು. ಮಾತುಗಳಲ್ಲಿ ಮರ್ಯಾದೆ ಇರಲಿ. ಬನ್ನಿ ಮೇಡಮ್, ನೀವು ಒಂಟಿ ಅಲ್ಲ, ಒಂಟಿ ಆಗೋದು ಇಲ್ಲ. ನಿಮ್ಮ ಉಸಿರಿಗೆ ಉಸಿರಾಗಿರೋದಕ್ಕೆ ತುಂಬ ಜನ ಇದ್ದಾರೆ. ದೊಡ್ಡ ಮನೆ ಮೇಲೆ ಭಕ್ತಿ ಇರೋರು ಎಲ್ಲರೂ ನಿಮ್ಮ ಜೊತೆ ಯಾವತ್ತೂ ಇರ್ತಾರೆ. ಬನ್ನಿ. ಮಾಟ ಮಾಡಿಸ್ಬಿಡ್ತಾಳೆ ಇವಳು. ಸುಬ್ಬು ಹೇಗೆಲ್ಲ ಮಾತಾಡ್ಬಿಟ್ಟ.